ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಈಗ ಗುಲಾಮಗಿರಿ ಪ್ರಪಂಚದ ಬಹಳಷ್ಟು ಭಾಗದಲ್ಲಿ ಪ್ರಚಲಿತವಿಲ್ಲ. ನಾವು ನಮ್ಮ ಮಾನಸಿಕ ಗುಲಾಮಗಿರಿಯನ್ನು ಕಳೆದುಕೊಂಡಿದ್ದರೂ ದೈಹಿಕ ಗುಲಾಮಗಿರಿಯಿಂದ ಪಾರಾಗಿದ್ದೆ. ಹಿಂದೊಂದು ಕಾಲವಿತ್ತು. ಆಗ ಜನರನ್ನು ವಸ್ತುಗಳಂತೆ ಕೊಂಡು ಬಳಸಲಾಗ್ತಿತ್ತು. ಬಡ ಅಸಹಾಯಕ ಜನರನ್ನು, ಮನುಷ್ಯರನ್ನು ಹಣಕ್ಕೆ ಮಾರಾಟ ಮಾಡ್ತಾಯಿದ್ರು. ಆ ಗುಲಾಮಗಿರಿಗೆ ಅವರದೇ ಆದ ಜೀವನ ಅನ್ನೋದೇ ಇರ್ತಿರಲಿಲ್ಲ. ಅವರದ್ದೇನಿದ್ರೂ ಹಗಲು ರಾತ್ರಿ ದುಡಿತ, ಅರೆ ಹೊಟ್ಟೆ ಊಟ ಮತ್ತು ಸದಾ ಬೈಗುಳ, ಹೊಡೆತಗಳು. ಅವರ ಬದುಕೆಲ್ಲ ಭಯದ ನೆರಳಿನಲ್ಲೇ ಇರ್ತಿತ್ತು. ಇಂತಹ ದಿನಗಳಲ್ಲಿ ಒಂದು ಮನೆಯಲ್ಲಿ ಒಬ್ಬ ಗುಲಾಮ. ಅವನ ಹೆಸರು ಈಸೋಪ. ಅವನು ಹೊರಗೆ ಗುಲಾಮನಾಗಿದ್ದರೂ ಆಂತರ್ಯದಲ್ಲಿ ದಾರ್ಶನಿಕ. ಆತ ಹಗಲು ರಾತ್ರಿ ಯಜಮಾನನ ಮನೆಯಲ್ಲಿ ದುಡಿತಾ ಇದ್ದ. ಯಜಮಾನ ಕೋಪಿಷ್ಟ. ದಿನವೂ ಈಸೋಪನಿಗೆ ಪೆಟ್ಟು ಬೀಳೋದು ತಪ್ಪುತ್ತಿರಲಿಲ್ಲ. ಅದರೊಂದಿಗೆ ಸದಾ ಬೈಗುಳಗಳು. ರಾತ್ರಿ ಮಲಗುವ ಮುನ್ನ ತನ್ನ ದೇಹವೇ ವಿಶ್ರಾಂತಿ ಬಯಸಿ ತೂಕಡಿಸ್ತಾ ಇದ್ದರೂ ಯಜಮಾನನ ಕಾಲುಗಳನ್ನು ಒತ್ತಿ ಹಗುರ ಮಾಡೋದು ಅನಿವಾರ್ಯವಾಗಿತ್ತು. ಒಂದು ದಿನ ಯಜಮಾನನಿಗೆ ಯಾರೋ ಹೇಳಿದ್ರು, ನಿಮ್ಮ ಗುಲಾಮ ಚೆನ್ನಾಗಿ ಕತೆ ಹೇಳ್ತಾನೆ ಅಂತ. ಯಜಮಾನ ಕತೆ ಹೇಳಲಿಕ್ಕೆ ಆಜ್ಞೆ ಮಾಡ್ತಾನೆ. ಆಗ ಈಸೋಪನ ಒಂದು ಕಥೆಯನ್ನು ಹೇಳ್ದ. ಒಂದು ಮನೆಯಲ್ಲಿ ಒಬ್ಬ ಗುಲಾಮ. ಯಜಮಾನ ಅವನನ್ನು ಕರೆದು ಹೇಳ್ತಾನೆ, ಇಂದು ನಮ್ಮ ಮನೆಗೆ ವಿಶೇಷ ಅತಿಥಿ ಬರ್ತಿದ್ದಾರೆ. ಅವರಿಗೆ ಅತ್ಯಂತ ಶ್ರೇಷ್ಠವಾದ ಅಡಿಗೆ ಮಾಡು. ಗುಲಾಮ ಆಯ್ತಂತ ಹೇಳ್ದ. ಸಂಜೆಗೆ ಅತಿಥಿಗಳು ಬಂದು ಕುಳಿತಾಗ ಒಂದಾದ ಮೇಲೊಂದು ಊಟದ ಪದಾರ್ಥಗಳು ಬಂದು ಅವುಗಳನ್ನು ಕಂಡಾಗಲೆಲ್ಲ ಯಜಮಾನನ ಮುಖ ಬಿಗಿಯುತ್ತಾ ಕಠೋರವಾಗ್ತಾ ಬಂತು. ಅತಿಥಿಗಳು ಹೋದ ಮೇಲೆ ಗುಲಾಮನಿಗೆ ಏಟುಗಳು ಬಿದ್ದು. ಮತ್ತೆರಡು ದಿನಗಳು ಕಳೆದ ಮೇಲೆ ಯಜಮಾನ ಹೇಳ್ದ, ಇಂದು ರಾತ್ರಿ ನನಗೆ ಇಷ್ಟವಿಲ್ಲದ ಒಬ್ಬ ವ್ಯಕ್ತಿ ಬರ್ತಾನೆ. ನಿನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಟ್ಟ ಅಡಿಗೆಯನ್ನು ಮಾಡು ಅಂತ ಹೇಳಿ. ಗುಲಾಮ ಒಪ್ಪದ. ರಾತ್ರಿ ಊಟದಲ್ಲಿ ಒಂದಾದ ಮೇಲೊಂದು ಪದಾರ್ಥಗಳು ಬಂತು. ಮತ್ತೆ ಯಜಮಾನನ ಮುಖ ಬಿರುಸಾಯಿತು. ಈ ಬಾರಿ ಗುಲಾಮನನ್ನು ಹೊಡಿಲಿಲ್ಲ. ಬದಲಾಗಿ ಗುಲಾಮನ ನಡತೆಯ ಹಿಂದೆ ಏನಾದರೂ ಕಾರಣ ಇರ್ಬೋದು ಅಂತ ಚಿಂತಿಸಿ ಅವನನ್ನು ಕರೆದು ಕೇಳ್ತಾನೆ, ನಾನು ಅತ್ಯಂತ ಶ್ರೇಷ್ಠವಾದ ಅಡುಗೆ ಮಾಡು ಅಂದಾಗಲೂ, ತೀರಾ ಕೆಟ್ಟದಾಗಿ ಅಡುಗೆ ಮಾಡು ಅಂದಾಗಲೂ ನೀನು ಒಂದೇ ಅಡುಗೆ ಮಾಡಿದ್ದೆ. ಯಾವ ಅಡುಗೆ ನೋಡಿದರೂ ಅದು ಬರೀ ಬೇರೆ ಬೇರೆ ಪ್ರಾಣಿಗಳ ನಾಲಿಗೆನೇ ಆಗಿತ್ತು. ಬರೀ ನಾಲಿಗೆ 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 ಏಕೆ ಹೀಗೆ ಮಾಡಿದೆ ಅಂತ ಹೇಳಿ ಕೇಳ್ತಾನೆ. ಆಗ ಗುಲಾಮ ಹೇಳ್ದ, ಅತ್ಯಂತ ಶ್ರೇಷ್ಠ ಹಾಗೂ ಕನಿಷ್ಠವೆರಡಕ್ಕೂ ನಾಲಿಗೆಯೇ ಕಾರಣ. ಮೃದುವಾದ ಸಾಂತ್ವನದ ಮಾತುಗಳನ್ನಾಡಿದಾಗ ಆ ನಾಲಿಗೆಯಷ್ಟು ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅದೇ ನಾಲಿಗೆ ಒರಟಾಗಿ ಕಠೋರವಾಗಿದ್ದಾಗ ಎಂಥವನ ಮನಸ್ಸು ಕೂಡ ಘಾಸಿ ಮಾಡುತ್ತೆ. ಅದಕ್ಕೆ ನಾನು ಎರಡಕ್ಕೂ ನಾಲಿಗೆಗಳನ್ನೇ ಕೊಂಡು ತಂದು ಅಡಿಗೆ ಮಾಡಿದೆ. ಯಜಮಾನನಿಗೆ ತನ್ನ ಕ್ರೂರತನ ಅರ್ಥವಾಗಿ ಅಂದಿನಿಂದ ಮೃದುವಾಗಿ ವ್ಯವಹರಿಸತೊಡಗಿದ. ಹೀಗೆ ಈಸೋಪ ಕಥೆಯನ್ನು ಮುಗಿಸಿದ. ಅವನ ಯಜಮಾನನಿಗೆ ಈ ಕತೆ ತನ್ನನ್ನೇ ಉದ್ದೇಶಿಸಿದ್ದು ಅನ್ನೋದು ಅರ್ಥ ಆಯಿತು. ಆತ ಅಂದಿನಿಂದ ಈಸೋಪನಿಗೆ ಕರುಣೆಯನ್ನು ತೋರಿಸಿದಂದು. ಇದು ಎಷ್ಟು ಸುಂದರವಾದ ದೃಷ್ಟಾಂತ. ನಮ್ಮ ಒಳ್ಳೆತನ, ಕೆಟ್ಟತನ ಎರಡಕ್ಕೂ ಕಾರಣವಾದದ್ದು ನಮ್ಮ ನಾಲಿಗೆ. ಅದು ಹತೋಟಿಯಲ್ಲಿದ್ದರೆ, ಅದನ್ನು ಸರಿಯಾಗಿ ಬಳಸಿದ್ರೆ ಅದು ಸಮಾಜವನ್ನೇ ಬದಲಾಯಿಸಬಹುದು. ಅದೇ ನಾಲಿಗೆ ನಿಯಂತ್ರಣದಲ್ಲಿಲ್ಲದಿದ್ದರೆ ಎಂಥ ಬಲಿಷ್ಠ ಸಮಾಜವನ್ನು ಕೂಡ ಒಡೆದು ಹಾಕಬಹುದು. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ನಾಲಿಗೆನೂ ಕೂಡ ಯಾವ್ಯಾವಾಗ ಯಾರ್ಯಾರ ಬಗ್ಗೆ ಎಷ್ಟು ಕೇವಲವಾಗಿ, ಎಷ್ಟು ಕಠೋರವಾಗಿ ಹೇಳಿರ್ಬೋದು ಅಂತ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.